ಫೈನ್. ಇನ್ನು ಮತ್ತೊಂದು ಕಡೆ ದರ್ಶನ್ ವಿಚಾರ, ಅಲ್ಲು ಅರ್ಜುನ್ ಕತೆ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ಆರೋಪಿ ನಟ ದರ್ಶನ್ ಕತೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಅರ್ಜಿ ಆದೇಶ ಬಾಕಿ. ಹೈಕೋರ್ಟ್ ಅಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ಆದೇಶ ಇವತ್ತು ಪ್ರಕಟ ಆಗುವುದು. ಎರಡೂ ಕಡೆಯ ವಾದವನ್ನ ಈಗಾಗಲೇ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಆಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ ಪ್ರಕಟ ಆಗ್ಲಿಕ್ಕಿದೆ. ದರ್ಶನ್ಗೆ ಬೇಲ್ ಸಿಗುತ್ತಾ, ಜೈಲಿಗೆ ಹೋಗ್ತಾರಾ? ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಅರ್ಜಿ ಆದೇಶ ಪ್ರಕಟ ಆಗುತ್ತೆ ಕೆಲವು ಕ್ಷಣಗಳಲ್ಲಿ. ದರ್ಶನ್ ವಿಚಾರವಾಗಿ ಈಗಾಗಲೇ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ನಟ ದರ್ಶನ್ಗೆ 7 ತಿಂಗಳ ಬಳಿಕ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಈ ಮೂಲಕ ಬಿಗ್ ರಿಲೀಫ್. ಆರೋಪಿ ನಟ ದರ್ಶನ್ಗೆ ಬಿಗ್ ರಿಲೀಫ್. ಇವತ್ತು ಡಿಸೈಡಿಂಗ್ ಡೇ ಆಗಿತ್ತು ದರ್ಶನ್ಗೆ ಏನಾಗಬಹುದು ಅಂತ. ಈಗ ನಿಯಮಿತ ಜಾಮೀನು ಮಂಜೂರಾಗಿದೆ ನಟ ದರ್ಶನ್ಗೆ. ಈಗ ಬಿಗ್ ರಿಲೀಫ್ ದೊರೆತಂತಾಗಿದೆ ದರ್ಶನ್ಗೆ. 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಮಂಜೂರು. ಆರೋಪಿ ನಟ ದರ್ಶನ್ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅಂಧರಾಗಿದ್ರು. ಬರೋಬ್ಬರಿ 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಈ ಒಂದು ವಿಚಾರದಲ್ಲಿ ಸುದೀರ್ಘವಾದಂತಹ ವಾದ ಮಂಡನೆ ಆಗಿತ್ತು. ವಕೀಲ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ರು. SPP ಪ್ರತಿವಾದ ಮಂಡನೆಯನ್ನ ಮಾಡಿದ್ರು. ಅಂತಿಮವಾಗಿ ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದೇಶ ಪ್ರಕಟವಾಗಿದೆ. ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಬಿಗ್ ರಿಲೀಫ್. ಈ ಮೂಲಕ ಮಧ್ಯಂತರ ಅವಧಿ ವಿಸ್ತರಣೆ ಆದಾಗಲೇ ದರ್ಶನ್ಗೆ ಒಂದು ರೀತಿಯ ರಿಲೀಫ್. ಈಗ ಜಾಮೀನು ಮಂಜೂರಾಗಿರೋದು ಬರೋಬ್ಬರಿ 7 ತಿಂಗಳ ಬಳಿಕ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಂದ ನೇರವಾಗಿ BGS ಆಸ್ಪತ್ರೆಗೆ. BGS ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ದರ್ಶನ್ ಅಡ್ಮಿಟ್ ಆಗಿದ್ರು. ಈಗ ದರ್ಶನ್ ಪವಿತ್ರ ಗೌಡಿ ಸೇರಿ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 7 ತಿಂಗಳ ಬಳಿಕ ಕೊಲೆ ಆರೋಪಿಗಳಿಗೆ ಜಾಮೀನು. 7 ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ. 7 ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಪ್ರಕರಣದ A1 ಪವಿತ್ರ ಗೌಡ, ಪ್ರಕರಣದ A2 ದರ್ಶನ್, ಹಾಗೇನೆ ಇನ್ನುಳಿದವರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ. ಬರೋಬ್ಬರಿ 7 ತಿಂಗಳ ಬಳಿಕ ಆರೋಪಿ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿರೋದು. ಈ ಮೂಲಕ ಒಂದು ಬಿಗ್ ರಿಲೀಫ್ ನಟ ದರ್ಶನ್ಗೆ. ಏಳು ತಿಂಗಳ ಬಳಿಕ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಮಂಜೂರಾಗುವ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ. ದರ್ಶನ್, ಪವಿತ್ರ ಗೌಡ ಹಾಗೇನೆ ಇನ್ನುಳಿದ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಈ ಮೂಲಕ ದರ್ಶನ್ಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ. ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆಗಿತ್ತು. ಆಪರೇಷನ್ ವಿಚಾರವಾಗಿ BGS ಆಸ್ಪತ್ರೆಯ ವೈದ್ಯರು ಒಂದು ವರದಿಯನ್ನು ಕೂಡ ನೀಡಿದ್ರು. ಸದ್ಯಕ್ಕೆ ದರ್ಶನ್ಗೂ ಕೂಡ ಜಾಮೀನು ಮಂಜೂರಾಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬಿಗ್ ಡೇ ಮತ್ತು ಬಿಗ್ ಡಿಸೈಡಿಂಗ್ ಡೇ ಆಗಿತ್ತು ಆರೋಪಿ ನಟ ದರ್ಶನ್ಗೆ. ಈ ಹಿಂದೆ ಅಂದ್ರೆ ಕಳೆದ ವಾರ ನಾಗೇಶ್ ದರ್ಶನ್ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು. ಹಾಗೇನೆ SPP ಕೌಂಟರ್ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಇದರ ಜೊತೆಗೆ 2 ಸಾರಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ಪೊಲೀಸರು. 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಂಡನೆ ಮಾಡಿದ್ರು, ಉಲ್ಲೇಖ ಮಾಡಿದ್ರು. ಎಲ್ಲವನ್ನೂ ಆಲಿಸಿದ ಕೋರ್ಟ್ ಫೈನಲಿ 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನನ್ನ ಮಂಜೂರು ಮಾಡಿದೆ.
ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿರುವಂತಹ ಬಿಗ್ ಅಪ್ಡೇಟ್. ಸೊ ಈಗ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನುವಂಥದ್ದನ್ನು ಕೂಡ BGS ಆಸ್ಪತ್ರೆಯ ವೈದ್ಯರು ವರದಿಯ ಮೂಲಕ ತಿಳಿಸಿದ್ದಾರೆ ಕೋರ್ಟ್ಗೆ. ಮತ್ತೊಂದು ಕಡೆ ಜಾಮೀನು ಮಂಜೂರಾಗಿದೆ. ಈಗ ಇಷ್ಟೇ ದಿನಗಳಲ್ಲಿ ಆಗಬೇಕು ಮತ್ತೊಂದು ಮಗದೊಂದು, ಯಾವುದೇ ರೀತಿಯ ನಿಗದಿತ ಸಮಯ ಇಲ್ಲ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ್ಸ್ ಸ್ಮಿತಾ ರಂಗನಾಥ್ ಹಾಗೇನೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮಿತಾ, ಗಮನಿಸ್ತಾ ಇದ್ವಿ ಒಂದು ದೊಡ್ಡ ರಿಲೀಫ್ ದರ್ಶನ್ಗೆ ಈಗ ಸಿಕ್ಕಂತಾಗಿದೆ. ಈ ಹಿಂದೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಡೇ ಫಸ್ಟ್ ಇಂದ ನೋಡ್ತಾ ಇದ್ದೀವಿ. ದರ್ಶನ್ಗೆ ಫೈನಲಿ 7 ತಿಂಗಳ ಬಳಿಕ ಜಾಮೀನು ಸಿಕ್ಕಿರೋದು, ಏನ್ ಹೇಳ್ತೀರಿ? ದರ್ಶನ್ ಪಾಲಿಗೆ ಇವತ್ತು ಶುಭ ಶುಕ್ರವಾರ ಶ್ರೀಪಾದ್. ನಾವು ಗಮನಿಸ್ತಾ ಇದ್ವಿ ಜೂನ್ 11ಕ್ಕೆ ಬಂಧನಕ್ಕೊಳಗಾಗಿದ್ರು ದರ್ಶನ್. ಬರೋಬ್ಬರಿ 7 ತಿಂಗಳ ಕಾಲ ಪರಪ್ಪನಾಗ್ರಹಾರ ಕಾರಾಗೃಹ ಹಾಗೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಈ ನರಕ ಯಾತನೆಯನ್ನ ಅನುಭವಿಸಿದ್ರು ದರ್ಶನ್. ಒಂದ್ ಕಡೆ ಬೆನ್ನು ನೋವು, ಮತ್ತೊಂದ್ ಕಡೆಯಲ್ಲಿ ಜಾಮೀನು ಸಿಗ್ತಿಲ್ಲ ಅನ್ನೋ ಟೆನ್ಷನ್, ಇದೆಲ್ಲದರ ನಡುವೆ ಬಳಲ್ತಾ ಇತ್ತು. ಮತ್ತೊಂದ್ ಕಡೆ ದರ್ಶನ್ ವಿಚಾರ, ಅಲ್ಲು ಅರ್ಜುನ್ ಕತೆ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ಆರೋಪಿ ನಟ ದರ್ಶನ್ ಕಥೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಅರ್ಜಿ ಆದೇಶ ಬಾಕಿ. ಹೈಕೋರ್ಟ್ ಅಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ಆದೇಶ ಇವತ್ತು ಪ್ರಕಟ ಆಗುವುದು. ಎರಡೂ ಕಡೆಯ ವಾದವನ್ನ ಈಗಾಗಲೇ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಆಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ ಪ್ರಕಟ ಆಗ್ಲಿಕ್ಕಿದೆ. ದರ್ಶನ್ಗೆ ಬೇಲ್ ಸಿಗುತ್ತಾ, ಜೈಲಿಗೆ ಹೋಗ್ತಾರಾ? ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಅರ್ಜಿ ಆದೇಶ ಪ್ರಕಟ ಆಗುತ್ತೆ ಕೆಲವು ಕ್ಷಣಗಳಲ್ಲಿ. ದರ್ಶನ್ ವಿಚಾರವಾಗಿ ಈಗಾಗಲೇ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ನಟ ದರ್ಶನ್ಗೆ 7 ತಿಂಗಳ ಬಳಿಕ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಈ ಮೂಲಕ ಬಿಗ್ ರಿಲೀಫ್. ಆರೋಪಿ ನಟ ದರ್ಶನ್ಗೆ ಬಿಗ್ ರಿಲೀಫ್. ಇವತ್ತು ಡಿಸೈಡಿಂಗ್ ಡೇ ಆಗಿತ್ತು ದರ್ಶನ್ಗೆ ಏನಾಗಬಹುದು ಅಂತ. ಈಗ ನಿಯಮಿತ ಜಾಮೀನು ಮಂಜೂರಾಗಿದೆ ನಟ ದರ್ಶನ್ಗೆ. ಈಗ ಬಿಗ್ ರಿಲೀಫ್ ದೊರೆತಂತಾಗಿದೆ ದರ್ಶನ್ಗೆ. 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಮಂಜೂರು. ಆರೋಪಿ ನಟ ದರ್ಶನ್ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅಂಧರಾಗಿದ್ರು. ಬರೋಬ್ಬರಿ 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಈ ಒಂದು ವಿಚಾರದಲ್ಲಿ ಸುದೀರ್ಘವಾದಂತಹ ವಾದ ಮಂಡನೆ ಆಗಿತ್ತು. ವಕೀಲ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ರು. SPP ಪ್ರತಿವಾದ ಮಂಡನೆಯನ್ನ ಮಾಡಿದ್ರು. ಅಂತಿಮವಾಗಿ ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದೇಶ ಪ್ರಕಟವಾಗಿದೆ. ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಬಿಗ್ ರಿಲೀಫ್. ಈ ಮೂಲಕ ಮಧ್ಯಂತರ ಅವಧಿ ವಿಸ್ತರಣೆ ಆದಾಗಲೇ ದರ್ಶನ್ಗೆ ಒಂದು ರೀತಿಯ ರಿಲೀಫ್. ಈಗ ಜಾಮೀನು ಮಂಜೂರಾಗಿರೋದು ಬರೋಬ್ಬರಿ 7 ತಿಂಗಳ ಬಳಿಕ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ, ಬಳ್ಳಾರಿ ಜೈಲಿಂದ ನೇರವಾಗಿ BGS ಆಸ್ಪತ್ರೆಗೆ. BGS ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ದರ್ಶನ್ ಅಡ್ಮಿಟ್ ಆಗಿದ್ರು. ಈಗ ದರ್ಶನ್, ಪವಿತ್ರ ಗೌಡಿ ಸೇರಿ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 7 ತಿಂಗಳ ಬಳಿಕ ಕೊಲೆ ಆರೋಪಿಗಳಿಗೆ ಜಾಮೀನು. 7 ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ. ಏಳು ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಪ್ರಕರಣದ A1 ಪವಿತ್ರ ಗೌಡ, ಪ್ರಕರಣದ A2 ದರ್ಶನ್, ಹಾಗೇನೆ ಇನ್ನುಳಿದವರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ. ಬರೋಬ್ಬರಿ 7 ತಿಂಗಳ ಬಳಿಕ ಆರೋಪಿ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿರೋದು. ಈ ಮೂಲಕ ಒಂದು ಬಿಗ್ ರಿಲೀಫ್ ನಟ ದರ್ಶನ್ಗೆ. 7 ತಿಂಗಳ ಬಳಿಕ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಮಂಜೂರಾಗುವ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿ
7 ಆರೋಪಿಗಳಿಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ. ದರ್ಶನ್, ಪವಿತ್ರ ಗೌಡ ಹಾಗೇನೆ ಇನ್ನುಳಿದ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಈ ಮೂಲಕ ದರ್ಶನ್ಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ. ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆಗಿತ್ತು. ಆಪರೇಷನ್ನ ವಿಚಾರವಾಗಿ BGS ಆಸ್ಪತ್ರೆಯ ವೈದ್ಯರು ಒಂದು ವರದಿಯನ್ನು ಕೂಡ ನೀಡಿದ್ರು. ಸೊ ಸದ್ಯಕ್ಕೆ ದರ್ಶನ್ಗೂ ಕೂಡ ಜಾಮೀನು ಮಂಜೂರಾಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬಿಗ್ ಡೇ ಮತ್ತು ಬಿಗ್ ಡಿಸೈಡಿಂಗ್ ಡೇ ಆಗಿತ್ತು ಆರೋಪಿ ನಟ ದರ್ಶನ್ಗೆ. ಈ ಹಿಂದೆ ಅಂದ್ರೆ ಕಳೆದ ವಾರ ನಾಗೇಶ್ ದರ್ಶನ್ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು. ಹಾಗೇನೆ SPP ಕೌಂಟರ್ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಇದರ ಜೊತೆಗೆ ಎರಡೆರಡು ಸಾರಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ಪೊಲೀಸರು. 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಂಡನೆ ಮಾಡಿದ್ರು, ಉಲ್ಲೇಖ ಮಾಡಿದ್ರು. ಎಲ್ಲವನ್ನೂ ಆಲಿಸಿದ ಕೋರ್ಟ್ ಫೈನಲಿ 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನನ್ನ ಮಂಜೂರು ಮಾಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿರುವಂತಹ ಬಿಗ್ ಅಪ್ಡೇಟ್. ಸೊ ಈಗ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನುವಂಥದ್ದನ್ನು ಕೂಡ BGS ಆಸ್ಪತ್ರೆಯ ವೈದ್ಯರು ವರದಿಯ ಮೂಲಕ ತಿಳಿಸಿದ್ದಾರೆ ಕೋರ್ಟ್ಗೆ. ಮತ್ತೊಂದು ಕಡೆ ಜಾಮೀನು ಮಂಜೂರಾಗಿದೆ. ಈಗ ಇಷ್ಟೇ ದಿನಗಳಲ್ಲಿ ಆಗಬೇಕು, ಮತ್ತೊಂದು ಮಗದೊಂದು ಯಾವುದೇ ರೀತಿಯ ನಿಗದಿತ ಸಮಯ ಇಲ್ಲ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ್ಸ್ ಸ್ಮಿತಾ ರಂಗನಾಥ್ ಹಾಗೇನೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮಿತಾ, ಗಮನಿಸ್ತಾ ಇದ್ವಿ ಒಂದು ದೊಡ್ಡ ರಿಲೀಫ್ ದರ್ಶನ್ಗೆ ಈಗ ಸಿಕ್ಕಂತಾಗಿದೆ.